ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ರಾಶಿಗಳ ಗುಣ ಸ್ವಭಾವದಲ್ಲಿ ಇವತ್ತು ಸಿಂಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಭಚಕ್ರದ 5ನೇ ರಾಶಿಯಲ್ಲಿ ಸಿಂಹ ರಾಶಿ ಬರ್ತದೆ. ಇದು ಅಗ್ನಿ ತತ್ವ ರಾಶಿ, ಪೂರ್ವ ದಿಕ್ಕಿನ ರಾಶಿ. ಹಾಗೆ ಈ ಒಂದು ರಾಶಿಯಲ್ಲಿ ಹುಟ್ಟಿದಂಥ ಜಾತಕರು ಯಾವ ರೀತಿಯಾಗಿ ಗುಣ ಸ್ವಭಾವಗಳನ್ನು ಹೊಂದಿರ್ತಾರೆ ಅಂದರೆ, ಇವರು ಒಂದು ನಾಯಕತ್ವದ ಗುಣವನ್ನು ಹೊಂದಿರುವಂಥವರು. ಲೀಡರ್ಶಿಪ್ ಕ್ವಾಲಿಟಿ ಚೆನ್ನಾಗಿರ್ತದೆ ಇವ್ರದ್ದು. ಹಾಗೆ ಬಹಳ ಉದಾರಿಗಳಾಗಿರ್ತಾರೆ, ಪ್ರಾಮಾಣಿಕರಾಗಿರ್ತಾರೆ, ನಿಷ್ಠಾವಂತರಾಗಿರ್ತಾರೆ. ಅದೇ ರೀತಿಯಾಗಿ ಉತ್ತಮ ಒಂದು ಮಹತ್ವಾಕಾಂಕ್ಷೆಯನ್ನು ಉಳ್ಳಂಥ ವ್ಯಕ್ತಿತ್ವ ಉಳ್ಳವರು ಅಂತ ಹೇಳ್ಬೋದು. ಇವರು ಕೀರ್ತಿವಂತರು, ಪ್ರಸಿದ್ಧಿಯನ್ನು ಬಯಸುವವರು, ಗಂಭೀರರಾಗಿರ್ತಾರೆ. ಇವರಿಗೆ ಒಂದು ವಿಶೇಷವಾದ ಗುಣ ಏನಪ್ಪಾ ಅಂತಂದ್ರೆ, ಯಾವುದಾದ್ರೂ ಒಂದು ಆದೇಶವನ್ನ ನೀಡಿದರು ಅಂದ್ರೆ ಅದನ್ನ ಮಾಡಲೇಬೇಕು. ಈ ರೀತಿಯಾಗಿ ಕಟ್ಟಪ್ಪಣೆಯನ್ನ ಮಾಡಿ ಆದೇಶವನ್ನ ಕೊಡುವವರಾಗಿರ್ತಾರೆ. ಆದೇಶ ಅಂದ್ರೆ ಆರ್ಡರ್ ಅಂತ. ಇವರಿಗೆ ವಿಶೇಷವಾಗಿ ಯಾವಾಗಲೂ ಜನರು ತಮ್ಮನ್ನ ನೋಡಬೇಕು, ತಮ್ಮನ್ನ ಹೊಗಳಬೇಕು, ಈ ರೀತಿಯಾದಂಥ ಒಂದು ಸ್ವಭಾವ ತುಂಬಾ ಇರ್ತದೆ. ಹೀಗಾಗಿ ಆ ಜನಪ್ರಿಯತೆಗಾಗಿ ಏನಾದರೂ ಒಂದು ವಿಶೇಷತೆಗಳನ್ನ ತಮ್ಮಲ್ಲೇ ಅಳವಡಿಸಿಕೊಂಡಿರ್ತಾರೆ. ನನ್ನ ಕಡೆ ನೋಡ್ರಿ, ನನ್ನ ಹತ್ರ ನೀವು ಮಾತಾಡ್ರಿ, ಈ ರೀತಿಯಾದಂಥ ಒಂದು ಗಂಭೀರವಾದಂಥ ರಾಜನ ರೀತಿಯಲ್ಲಿ ಇವರು ವರ್ತನೆಯನ್ನ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಇವರ ಆತ್ಮಬಲ ಅಥವಾ ಮನೋಬಲ ಅಂತ ಏನು ಹೇಳ್ತೀವಿ, ಅದು ಬಹಳ ಗಟ್ಟಿಯಾಗಿರ್ತದೆ. ಇಂತಹ ಜಾತಕರು ವಿಶೇಷವಾಗಿ ಜನಪ್ರತಿನಿಧಿಗಳಾಗಿರ್ತಾರೆ. ಇವರಿಗೆ ಒಂದು ಯಾವುದಾದ್ರೂ ವಿಷಯದಲ್ಲಿ ಸ್ವಯಂ ಪ್ರಚಾರವನ್ನ ಬಯಸುವಂತಹ ವ್ಯಕ್ತಿಗಳು ಅಂತ ಹೇಳಬಹುದು. ಅಥವಾ ಇತರರ ಒಂದು ಮೆಚ್ಚುಗೆಗಾಗಿ ಇವರು ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಆಳವಾಗಿ ಪ್ರೀತಿಸುವಂತಹ ಒಂದು ಗುಣ ಇರ್ತದೆ. ಮುಖ್ಯವಾಗಿ ನಾಯಕತ್ವದ ಗುಣ, ಲೀಡರ್ಶಿಪ್ ಕ್ವಾಲಿಟಿ ಅಂತ ಏನು ಹೇಳ್ತೀವಿ, ಅದು ತುಂಬಾ ಇರ್ತದೆ. ಹಾಗೆ ಸ್ವಯಂ ತನ್ನತನ ಅನ್ನುವಂಥದ್ದು ಏನದಲ್ಲ, ಅದು ಬಹಳವಾಗಿ ನಂಬಿಕೊಂಡಿರ್ತಾರೆ. ಇವರ ಒಂದು ನಡತೆ ತುಂಬಾ ಒಳ್ಳೆಯದಂತೂ ಹೇಳ್ಬೋದು. ಒಮ್ಮೊಮ್ಮೆ ಆ ರಾಜನ ವಿರುದ್ಧ ಹೋದಾಗ ಯಾವ ರೀತಿಯಾಗಿ ಕೋಪಗೊಳ್ತಾರೋ ಅದೇ ರೀತಿಯಾಗಿ ಇವರು ಕೂಡ ಕೋಪಗೊಳ್ಳುವಂಥ, ಯಾಕಂದ್ರೆ ಅಗ್ನಿ ತತ್ವ ರಾಶಿಯಾಗಿರೋದ್ರಿಂದ ಸ್ವಲ್ಪ ಕೋಪ ಬರುವಂಥ ಗುಣವನ್ನು ಕೂಡ ಹೊಂದಿರ್ತಾರೆ. ವಿಶೇಷವಾದಂಥ ಜ್ಞಾನ ಇರ್ತದೆ. ಇವರಿಗೆ ಹೆಮ್ಮೆ, ಸ್ವಾಭಿಮಾನ, ಇದರ ಜೊತೆಗೆ ಏನಾದರೂ ಅಧಿಕಾರ ಸೇರಿಬಿಟ್ರೆ ದುರಹಂಕಾರವನ್ನು ಕೂಡ ತೋರಿಸ್ತಾರೆ, ದರ್ಪದವರಾಗ್ತಾರೆ ಅಂತ ಹೇಳ್ತೀವಿ. ಕೆಚ್ಚದೆಯವರು ಧೈರ್ಯವಂತರಾಗಿರ್ತಾರೆ, ಸಿಂಹದಂತೆ ಧೈರ್ಯವನ್ನ ತೋರಿಸ್ತಾ ಇರ್ತಾರೆ. ಉತ್ತಮವಾದಂಥ ಶ್ರೀಮಂತಿಕೆ ಉಳ್ಳವರಾಗಿರ್ತಾರೆ. ಅದೇ ರೀತಿ ಮಹತ್ವಾಕಾಂಕ್ಷೆ ಉಳ್ಳವರಾಗಿರ್ತಾರೆ. ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ವಿಶೇಷವಾಗಿ ಮಿಂಚುತ್ತಾರೆ. ಏನಾದರೂ ಸಭೆ ಸಮಾರಂಭಗಳನ್ನು ಕಂಡ್ರೆ ಸಾಕು, ತಮ್ಮ ಕಾಲರನ್ನು ಸರಿ ಮಾಡಿಕೊಂಡು ಅಲ್ಲಿ ಒಂದು ರಾಜನ ಟಿವಿಯಲ್ಲಿ ಗಂಭೀರವಾಗಿ ಅಲ್ಲಿ ವರ್ತನೆಯನ್ನ ಮಾಡ್ತಾರೆ, ಮಿಂಚುತ್ತಾರೆ ಕೂಡ ಅಲ್ಲಿ. ಮತ್ತು ಅಧಿಕಾರವನ್ನು ನಡೆಸ್ತಾರೆ, ಎಲ್ಲರ ಮೇಲೂ ಅಧಿಕಾರ ನಡೆಸುವಂತ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ತಮ್ಮ ಮಾತನ್ನ ಕೇಳಲೇಬೇಕನ್ನುವಂತ ಹಠ ಸ್ವಭಾವದವರಾಗಿರ್ತಾರೆ. ಇವರು ಆಕರ್ಷಣೆಪ್ಪ ಅಂತಂದ್ರೆ ಗೌರವ ಅಥವಾ ಕಿಮ್ಮತ್ತಿಗೆ ಕೇಂದ್ರವಾಗಲು ಬಯಸ್ತಾರೆ. ನನಗೆ ಕಿಮ್ಮತ್ ಕೊಡಬೇಕು, ನನಗೆ ಗೌರವ ಕೊಡಬೇಕು, ನನಗೆ ಮರ್ಯಾದೆ ಕೊಡಬೇಕು, ಈ ರೀತಿಯಾದಂಥ ಒಂದು ಆಸೆಯನ್ನ ಹೊಂದಿದವರಾಗಿರ್ತಾರೆ. ಉತ್ತಮವಾದಂಥ ಬುದ್ಧಿ ಇರ್ತದೆ, ಉತ್ತಮವಾದಂತಹ ಜ್ಞಾನ ಇರ್ತದೆ, ಬಲವಾದ ಉದಾರ ಹೃದಯ ಇರ್ತದೆ. ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡ್ಲಿಕ್ಕೂ ಕೂಡ ಅಷ್ಟೇ ಮುಂದಾಳತ್ವವನ್ನು ವಹಿಸ್ತಾರೆ, ಸಹಾಯವನ್ನು ಕೂಡ ಮಾಡ್ತಾರೆ. ಅದಕ್ಕಾಗಿ ಇವರಿಗೆ ಉದಾರ ಹೃದಯಗಳು ಅಂತ ಕೂಡ ಹೇಳಬಹುದು. ಯಾರ ಜೊತೆ ಆದರೂ ಪಾರ್ಟ್ನರ್ಶಿಪ್ ಮಾಡೋದಿದ್ರೆ ಪಾಲುದಾರಿಕೆಯಲ್ಲಿ ಇವರು ಒಪ್ಪಿಕೊಳ್ಳೋದಿಲ್ಲ. ಯಾಕಂದ್ರೆ ಇವರ ಸ್ವಭಾವವೇ ತನ್ನದೇ ನಡೆಯಬೇಕನ್ನುವಂಥ ಸ್ವಭಾವ ಆಗಿರೋದ್ರಿಂದ ಇನ್ನೊಬ್ಬರೊಡನೆ
ಇವರು ಪಾರ್ಟ್ನರ್ಶಿಪ್ ಮಾಡಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಇವರಿಗೆ. ಈ ವಿಚಾರದಲ್ಲಿ ಕೂಡ ಅವರು ಗಮನವನ್ನು ಹರಿಸಬೇಕು. ಇವರು ಮುಖ್ಯವಾಗಿ ಸ್ವಾಭಿಮಾನವನ್ನು ಪಡಲಿ, ಏನು ತೊಂದರೆ ಇಲ್ಲ. ಅದೇ ಏನಾದರೂ ಅಹಂಕಾರ ಅಥವಾ ದುರಹಂಕಾರವನ್ನು ಪ್ರದರ್ಶನ ಮಾಡಿದರೆ ಇವರಿಗೆ ಅಷ್ಟು ಅದು ಒಳ್ಳೆಯದಲ್ಲ. ಆ ಅಹಂಕಾರವನ್ನೇನಾದರೂ ನಿಯಂತ್ರಿಸಿದರೆ ಮಾತ್ರ ತಮ್ಮದೊಂದು ಹೆಜ್ಜೆ ಗುರುತನ್ನು ಇವರು ಉಳಿಸಬಹುದು. ಅಹಂಕಾರ ಪ್ರದರ್ಶಿಸಿದರೆ ಇವರು ತಮ್ಮ ಪ್ರಸಿದ್ಧಿ ಕೀರ್ತಿ ಇವುಗಳನ್ನೆಲ್ಲ ಮಣ್ಣಾಗಿಸಿಕೊಂಡು ಬಿಡ್ತಾರೆ. ಮತ್ತೆ ಇವರಲ್ಲಿ ಇರುವಂತಹ ಆತ್ಮಬಲದಿಂದ ಮನೋಬಲ ತುಂಬಾ ಸದೃಢವಾಗಿರೋದ್ರಿಂದ ಜೀವನದಲ್ಲಿ ಎಷ್ಟೇ ಏರಿಳಿತಗಳು ಬಂದರೂ ಕೂಡ ಇವರು ಮುನ್ನುಗ್ಗುತ್ತಾರೆ. ಅದೇ ಏನಾದರೂ ಇವರಿಗೆ ತಮ್ಮ ಆಸೆಗಳು, ತಮ್ಮ ಆದೇಶಗಳು ಯಾರಾದರೂ ತಿರಸ್ಕಾರ ಮಾಡಿದರೆ, ಆಸೆಗಳು ಪೂರೈಸಕ್ಕೆ ಆಗದಿದ್ದರೆ ತುಂಬಾ ಖಿನ್ನತೆಗೆ ಹೋಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಆದ್ದರಿಂದ ಸಿಂಹರಾಶಿಯವರು ಒಂದು ತರದ ರಾಜನ ರೀತಿಯಾಗಿರುವಂಥವರು. ಇವರಿಗೆ ಹೆಚ್ಚಾಗಿ ತಾವು ಮಾಡುವಂಥ ಆಜ್ಞೆ, ಅಪ್ಪಣೆ, ಆದೇಶ ಇವುಗಳ ಮೇಲೇ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಹಾಗೂ ಜನಪ್ರಿಯತೆಗಾಗಿ ಯಾವಾಗಲೂ ಜನರು ತಮ್ಮನ್ನು ನೋಡಬೇಕು ಅನ್ನುವಂಥ ಬಯಕೆಯನ್ನು ಉಳ್ಳವರಾಗಿರ್ತಾರೆ. ಇದರಲ್ಲಿ ಸ್ವಲ್ಪ ಅವರು ಸ್ಯಾಕ್ರಿಫೈಸ್ ಅಂದ್ರೆ ತೃಪ್ತಿಯನ್ನು ಪಟ್ಟಿಕೊಂಡ್ರೆ ಒಂದು ರೀತಿಯಾದಂಥ ಒಳ್ಳೆಯ ಜೀವನವನ್ನು ನಡೆಸಬಹುದು. ಇಲ್ಲಿವರೆಗೂ ಸಿಂಹರಾಶಿಯ ಒಂದು ಗುಣಲಕ್ಷಣಗಳನ್ನು ತಿಳಿದುಕೊಂಡಿದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.